ಹಾಯ್ ನಮಸ್ತೆ. ಪ್ಯೂಮ್ ಅಕಾಡೆಮಿಯಿಂದ ನಾನು ನಿಮ್ಮ ಮಂಜುನಾಥ್ ದಾವಣಗೆರೆಯಿಂದ ಮಾತಾಡ್ತಾರೆ. ಸ್ನೇಹಿತರೆ, ನಿಮಗೆ ತಿಳಿದಿರೋ ಹಾಗೆ ನವೋದಯ ಎಕ್ಸಾಮಿನೇಷನ್ 2024 ಈಗ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ. ನವೋದಯಕ್ಕೆ ಅಪ್ಲಿಕೇಶನ್ನ ಕರೆ ಮಾಡಿದ್ದಾರೆ. ಸೊ ಆನ್ಲೈನಲ್ಲಿ ನಾವು ಅಪ್ಲಿಕೇಶನ್ನ ಫಿಲಪ್ ಮಾಡೋದ್ರ ಮುಖಾಂತರ ನಮ್ಮ ಒಂದು ಎಕ್ಸಾಮ್ಗೆ ಒಂದು ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನೋಡಿ. ಇಲ್ಲಿ ಫಸ್ಟ್ ನಿಮಗೆ ಅಪ್ಲಿಕೇಶನ್ ಆಲ್ರೆಡಿ 19/7/2024 ಇಂದ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಆನ್ಲೈನಲ್ಲಿ ನಿಮ್ಮ ಸುತ್ತ ಇರ್ತಕ್ಕಂಥ ಒಂದು ನೆಟ್ ಕೆಫಿಗೆ ಹೋಗ್ಬಿಟ್ಟು ಅವರಿಗೆ ನವೋದಯ ಫಾರ್ಮೆಟನ್ನು ನಮಗೆ ತಕ್ಕೊಡಿ ಅಂತ ಹೇಳ್ತಾರೆ. ಯಾಕಂದರೆ ಈ ನವೋದಯ ಫಾರ್ಮೆಟು ನವೋದಯ ಒಂದು ಇಲಾಖೆ ಏನು ಸಂಸ್ಥೆ ಇದೆಯೋ ಅವ್ರ ಕಡೆಯಿಂದ ಒಂದು ಪ್ರಿಸ್ಕ್ರೈಬ್ಡ್ ಒಂದು ಫಾರ್ಮೆಟನ್ನು ಕೊಟ್ಟಿದ್ದಾರೆ. ಆ ಫಾರ್ಮೆಟನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಆ ಡೌನ್ಲೋಡ್ ಮಾಡಿಕೊಂಡು ಆ ಫಾರ್ಮೆಟನ್ನು ನಿಮ್ಮ ಯಾವ ಶಾಲೆಗೆ ಓದ್ತಾ ಇರೋ ನಿಮ್ಮ ಮಗಳು ಅಥವಾ ಮಗ ಇರ್ಬೋದು, ಇವರು ನಿಮ್ಮ ಯಾವ ಶಾಲೆಗೆ ಓದ್ತಾರೋ ಆ ಶಾಲೆಗೆ ಹೋಗಿ ನೀವು HM ಕಡೆ ಕೊಟ್ಟರೆ ಅವರು ಅದನ್ನು ಫಿಲಪ್ ಮಾಡ್ಕೋತಾರೆ. ಈ ಫಾರ್ಮೆಟಿನ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಯಾಕಂದರೆ ಎಷ್ಟೋ ಹೆಡ್ ಮಾಸ್ಟರ್ಗಳು ಸ್ವಲ್ಪ ತಪ್ಪುಗಳನ್ನು ತಪ್ಪಾಗಿ ಕೂಡ ತುಂಬ್ತಾ ಇದ್ದಾರೆ. ಅದಕ್ಕೋಸ್ಕರ ನೆಕ್ಸ್ಟ್ ಒಂದು ಶಾರ್ಟ್ ವಿಡಿಯೋನ ಮಾಡಿ ಅಪ್ಲಿಕೇಶನ್ ಫಾರ್ಮ್ ಸಹಿತ ಹೇಗೆ ಅಪ್ಲಿಕೇಶನ್ ಫಿಲಪ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಭಾಳ ಮುಖ್ಯವಾಗಿ ಈ ಫಾರ್ಮೆಟನ್ನು ತೆಗೆದುಕೊಂಡು ನೀವು ನಿಮ್ಮ ಶಾಲೆಗೆ ಹೋಗಿ ಕೊಡಬೇಕು. ಆ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಏನು ಮಾಡ್ತಾರೆ, ಆ ಫಾರ್ಮೆಟಿಗೆ ಸಂಬಂಧಪಟ್ಟಂತೆ ಮಗುವಿನ ಹೆಸರು, ಜನ್ಮ ದಿನಾಂಕ ಆಗಿರ್ಬೋದು, ಅವರ STS ನಂಬರ್ ಆಗಿರ್ಬೋದು, ಇದು PIN ಪರ್ಮನೆಂಟ್ ಐಡೆಂಟಿಟಿ ನಂಬರ್ ಅಂತ. ಸೊ ನಾವೇನು STS ಅಂತೀವಲ್ಲ ಆ ನಂಬರನ್ನು ಅವರು ಎಂಟ್ರಿ ಮಾಡ್ತಾರೆ. ಹಾಗೆ 3rd ಸ್ಟ್ಯಾಂಡರ್ಡು, 4th ಸ್ಟ್ಯಾಂಡರ್ಡು, 5th ಸ್ಟ್ಯಾಂಡರ್ಡು ಈ 3 ತರಗತಿ ಯಾವ ಸ್ಕೂಲಲ್ಲಿ ಓದ್ತಾ ಇರೋದು, ಅರ್ಬನ್ ಇದೆಯೋ ರೂರಲ್ ಇರೋದನ್ನು ವೆರಿಫೈ ಮಾಡಿ ಅವರು ನಿಮಗೆ ಬರ್ಕೊಡ್ತಾರೆ. ಆ ಎಲ್ಲ ದಾಖಲೆಗಳು ತುಂಬಿದ ನಂತರ ಆ ಫಾರ್ಮೆಟ್ನ ಫಿಲಪ್ ಮಾಡಿಕೊಂಡು ನೀವು ಹೆಡ್ ಮಾಸ್ಟರ್ದು ಸೀಲು ಸಿಗ್ನೇಚರನ್ನು ಮಾಡಿಸ್ಕೋಬೇಕಾಗುತ್ತೆ. ಹಾಗೆ ಜೊತೆಗೆ ರೈಟ್ ಸೈಡ್ಗೆ ಫಾರ್ಮೆಟ್ನ ರೈಟ್ ಸೈಡ್ಗೆ ನಿಮಗೆ ಒಂದು ಫೋಟೋದು ಅಪೆಕ್ಸ್ ಫೋಟೋ ಅಂತ ಇದೆ. ಆ ಫೋಟೋದಲ್ಲಿ ನಿಮ್ಮ ಮಗುವಿನ ಫೋಟೋವನ್ನು ಹಚ್ಚಿ ಆ ಫೋಟೋದ ಮೇಲೆ ಮುಖ್ಯೋಪಾಧ್ಯಾಯರ ಸೀಲು ಮತ್ತು ಸಿಗ್ನೇಚರು ಬಹಳ ಮುಖ್ಯವಾಗಿರುತ್ತೆ. ಅದನ್ನು ನೀವು ಮಾಡಿಸ್ಕೋಬೇಕು. ಸೊ ಮುಖ್ಯೋಪಾಧ್ಯಾಯರನ್ನ ನೀವು ತೆಗೆದುಕೊಂಡು ಹೋದಂತಹ ಒಂದು ಫಾರ್ಮೆಟನ್ನು ಆನ್ಲೈನಲ್ಲಿ ಹೋಗೋದಕ್ಕೂ ಮುಂಚೆ ಫಾರ್ಮೆಟಿನ ಜೊತೆಗೆ ನೀವು ಕ್ಯಾಂಡಿಡೇಟ್ ಆಧಾರ್ ಕಾರ್ಡನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಅವರ ಪೇರೆಂಟ್ಸ್ ಅವರ ಆಧಾರ್ ಕಾರ್ಡನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದೇ ರೀತಿ ಕ್ಯಾಸ್ಟ್ ಮತ್ತು ಇನ್ಕಮು ಅಂದರೆ ಓದ್ತಾ ಇರ್ತಕ್ಕಂಥ ಈ ಎಕ್ಸಾಮ್ ಬರೆಯೋಕ್ಕೆ ರೆಡಿ ಇರ್ತಕ್ಕಂಥ ವಿದ್ಯಾರ್ಥಿಯ SCನೋ STನೋ OBCನೋ ಯಾವ ಕ್ಯಾಸ್ಟಿಗೆ ಸೇರಿರ್ತಾರೋ ಆ ಕ್ಯಾಸ್ಟ್ ಸರ್ಟಿಫಿಕೇಟು ಭಾಳ ಮುಖ್ಯವಾಗಿರುತ್ತೆ. ಕ್ಯಾಟಗರಿಯಲ್ಲಿ ನಾವು ಸೀಟ್ ತೊಗೋಬೇಕಂದ್ರೆ ಭಾಳ ಮುಖ್ಯ ಇರುತ್ತೆ. ಅದಕ್ಕಾಗಿ ಯಾವ ನಿಮ್ಮ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇದೆ ಅದನ್ನು ತೆಗೆದುಕೋಬೇಕಾಗುತ್ತೆ. ಜೊತೆಯಲ್ಲಿ ಕ್ಯಾಂಡಿಡೇಟ್ ಫೋಟೋ, ಎಕ್ಸಾಮ್ ಬರೆಯೋ ನಿಮ್ಮ ಮಗುವಿನ ಒಂದು ಫೋಟೋ ಬೇಕಾಗುತ್ತೆ. ಅದೇ ರೀತಿಯಾಗಿ ಕ್ಯಾಂಡಿಡೇಟ್ನ ಸಿಗ್ನೇಚರ್, ಹಾಗೆ ಅವರ ಪೇರೆಂಟ್ಸ್ ತಂದೆ ಅಥವಾ ತಾಯಿ ಯಾರೋ ಒಂದು ಸಿಗ್ನೇಚರ್, ಮಾಮೂಲು ಸಿಗ್ನೇಚರ್ ಎಲ್ಲ ಮಾಡ್ತಾರಲ್ಲ ಅದೇ ಮಾಮೂಲು ಸಿಗ್ನೇಚರನ್ನು ನೀವು A4 ಶೀಟಲ್ಲಿ ಸೈನ್ ಮಾಡಿ ತಗೊಂಡು ಹೋಗ್ಬೋದು. ಯಾಕೆ ಅವ್ರ ತಂದೆನೇ ಬರಬೇಕು, ಮಗುನೇ ಇರಬೇಕು ಅಂತ ಯಾವುದೂ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಈ ಫಾರ್ಮೆಟಲ್ಲಿ ನೀವು ಸಿಗ್ನೇಚರ್ ಮಾಡಿಸ್ಕೊಂಡು ತಗೊಂಡು ಅದ್ರ ಜೊತೆಗೆ ಆಧಾರ್ ಕಾರ್ಡು, ಪೇರೆಂಟ್ಸ್ ಆಧಾರ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್ಮು, ಕ್ಯಾಂಡಿಡೇಟ್ ಫೋಟೋ, ಅದೇ ರೀತಿಯಾಗಿ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಈ 3 ಕೂಡ ನೀವು ತೆಗೆದುಕೊಂಡು ಜೊತೆಗೆ ಹೋಗಬೇಕಾಗುತ್ತೆ. ಆಮೇಲೆ ಆದಷ್ಟು ಇಷ್ಟು ಪ್ರಿಸ್ಕ್ರೈಬ್ ಅಂತ ಹೇಳಲ್ಲ, ಆದಷ್ಟು ಅವರ ಇನ್ಕಮ್ ಬಂದ್ಬಿಟ್ಟು 1.5 ಲಕ್ಷದ ಒಳಗಿದ್ರೆ ಭಾಳ ಉತ್ತಮವಾಗಿರುತ್ತೆ. 1.5 ಮೇಲಾದರೆ ಸ್ವಲ್ಪ ತೊಂದರೆ ಆಗ್ಬೋದು. ಹಾಗಾಗಿ 1.5 ಲಕ್ಷಕ್ಕಿಂತ ಒಳಗೆ 60,000, 80,000, 90,000 ತೊಂದರೆ ಇಲ್ಲ. ಸೊ ಅವರು 1.5 ಲಕ್ಷದ ಒಳಗಿದ್ರೆ ಉತ್ತಮ ಇನ್ಕಮ್ ಸರ್ಟಿಫಿಕೇಟು. ಸೊ ಅದೇ ರೀತಿಯಾಗಿ ನೀವು ಎಲ್ಲ ದಾಖಲೆಗಳನ್ನು ಏನು ಶಾಲೆಯಲ್ಲಿ ಮಾಡಿಕೊಟ್ಟಂತಹ ಫಾರ್ಮೆಟನ್ನು ಜೊತೆಗೆ ಮಗುವಿನ ಆಧಾರ್ ಕಾರ್ಡು, ತಂದೆಯ ಆಧಾರ್ ಕಾರ್ಡು, ಫೋಟೋ, ಮಗುವಿನ ಫೋಟೋ, ಕ್ಯಾಂಡಿಡೇಟ್ನ ಫೋಟೋ, ಹಾಗೆ ಅವ್ರ ಪೇರೆಂಟ್ಸ್ ಸಿಗ್ನೇಚರು, ಆ ಮಗುವಿನ ಸಿಗ್ನೇಚರು ಇವೆಲ್ಲವನ್ನು ತೆಗೆದುಕೊಂಡ್ಬಿಟ್ಟು ನೀವು ನೆಟ್ ಕೆಫೆಗೆ ಕೊಟ್ಟರೆ ಅವರು ಆನ್ಲೈನಲ್ಲಿ ಸಬ್ಮಿಟ್ ಮಾಡಿ ಅವ್ರು ಕೆಲವು ಮಾಹಿತಿಗಳನ್ನು ಕೇಳೋದನ್ನು ನೀವು ಹೇಳೋದ್ರ ಮುಖಾಂತರ ಆನ್ಲೈನ್ ಸಬ್ಮಿಟ್ ಆದಮೇಲೆ ನೀವು ಒಂದು ಅಕ್ನಾಲೆಜ್ಮೆಂಟ್ ಬರುತ್ತೆ. ಆ ಅಕ್ನಾಲೆಜ್ಮೆಂಟನ್ನು ನೀವು ಸೇಫಾಗಿ ಇಟ್ಕೋಬೇಕಾಗುತ್ತೆ. ಸೇಫಾಗಿ ಯಾಕೆ ಇಟ್ಕೋಬೇಕು ಅಂದರೆ ನೆಕ್ಸ್ಟ್ ನಿಮಗೆ ಏನು ಹಾಲ್ ಟಿಕೆಟ್ ಇಶ್ಯೂ ಆಗೋ ಟೈಮಲ್ಲಿ ನಿಮಗೆ ಅದು ನಂಬರ್ ಇರುತ್ತೆ, ಅಪ್ಲಿಕೇಶನ್ ನಂಬರ್. ಆ ಅಪ್ಲಿಕೇಶನ್ ನಂಬರು ಡೇಟ್ ಆಫ್ ಬರ್ತ್ ನೋಡಿದ್ರೆ ಅಥವಾ ಒಂದು ಸಿಸ್ಟಮ್ ಮಾಡಿರ್ತಾರೆ, ಆ ಎಲ್ಲ ದಾಖಲೆಗಳನ್ನು ನೀವು ಕಂಪ್ಯೂಟರಲ್ಲಿ ಎಂಟ್ರಿ ಮಾಡಿದಾಗ ನಿಮ್ಮ ಹಾಲ್ ಟಿಕೆಟು ಡೌನ್ಲೋಡ್ ಆಗುತ್ತೆ. ಅದಕ್ಕಾಗಿ ನೀವು ತುಂಬ ಜಾಗರೂಕರಾಗಿ ಆ ಒಂದು ಏನು ಸಬ್ಮಿಟ್ ಮಾಡಿರ್ತಕ್ಕಂಥ ಅಕ್ನಾಲೆಜ್ಮೆಂಟ್ ಇಟ್ಕೋಬೇಕು. ಸೊ ಹಾಗಾದರೆ ಎಲ್ಲಿದೆ ಲಾಸ್ಟ್ ಟೈಮ್, ಎಲ್ಲಿವರೆಗೆ ನಾವು ಲಾಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ಬೋದು ಅಂದರೆ ನೀವೇನೇ ಮಾಡೋದಾದರೂ ಲಾಸ್ಟ್ ಡೇಟ್ 16/9/2024 ಸೆಪ್ಟೆಂಬರ್ 16ನೇ ತಾರೀಕು ಕೊನೆ ಡೇಟ್ ಇರುತ್ತೆ. ಹಾಗಾದರೆ ಎಕ್ಸಾಮ್ ಯಾವಾಗ? ಆ ಎಕ್ಸಾಮ್ ನವೋದಯ ಎಕ್ಸಾಮ್ ಬಂದುಬಿಟ್ಟು ಡೇಟು 18
1/2025 ಮುಂದಿನ ವರ್ಷ ಜನವರಿ 18ನೇ ತಾರೀಕು ನಿಮ್ಮ ಮಕ್ಕಳು ಪರೀಕ್ಷೆಯನ್ನು ಬರೀತಾರೆ. ಬೆಳಿಗ್ಗೆ 11:30ಯಿಂದ 12:30 1 ಗಂಟೆವರೆಗೂ ನಿಮ್ಮ ಎಕ್ಸಾಮ್ ಇರುತ್ತೆ. ಸೊ ಹಾಗಾಗಿ ಪರೀಕ್ಷಾ ಕೇಂದ್ರಕ್ಕೆ ಅವರು 9ರಿಂದ 10 ಗಂಟೆ ಒಳಗೆ ಪರೀಕ್ಷಾ ಕೇಂದ್ರದಲ್ಲಿ ಇರಬೇಕಾಗುತ್ತೆ. ಸೊ ಇಷ್ಟು ನಿಮಗೆ ಮಾಹಿತಿ. ದಯಮಾಡಿ ಇದನ್ನು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾನು ಫಾರ್ಮೆಟನ್ನು ಹೇಗೆ ಮುಖ್ಯೋಪಾಧ್ಯಾಯರು ಸ್ಕೂಲ್ನ HMs ತುಂಬಬಹುದು ಅನ್ನೋದನ್ನು ನಾನು ನಿಮಗೆ ಮಾಹಿತಿಯನ್ನು ಹೇಳ್ಕೊಡ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ.